ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ಬಹಳ ಪ್ರೀತಿಪೂರ್ವಕವಾಗಿ ಈ ಮುಂಚಾನೆಯಲ್ಲಿ ಫೇತ್ ಫ್ಯೂಯಲ್ ಎನ್ನುವಂತಹ ಈ ಆತ್ಮೀಯ ಶುಶ್ರೂಷೆಗೆ ನಾನು ಸ್ವಾಗತಿಸ್ತೇನೆ. ಯೇಸುವಿನ ಪವಿತ್ರವಾದ ನಾಮದಲ್ಲಿ ನಾವೆಲ್ಲ ಜೊತೆ ಸೇರಿದ್ದೇವೆ. 5:45 ಸರಿಯಾಗಿ ವಚನವನ್ನು ಆಲಿಸಲು ದೇವರು ನಮಗೆ ನೀಡಿರುವಂತಹ ಈ ಅವಕಾಶಕ್ಕೋಸ್ಕರ, ಈ ದಿನಕ್ಕೋಸ್ಕರ ದೇವರನ್ನು ವಂದಿಸೋಣ. ಕಳೆದ ಒಂದು ವಾರದಲ್ಲಿ ನಮ್ಮ ಜೀವನದಲ್ಲಿ ಸಂಭವಿಸಿದ ಎಲ್ಲ ವಿಷಯಗಳನ್ನು ನೆನೆದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದೆಷ್ಟೋ ಜನರನ್ನು ನಾವು ಭೇಟಿಯಾಗಿದ್ದೇವೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ದೇವರಿಗೆ ಮಹಿಮೆಯನ್ನು ನೀಡಿದ್ದೇವೆ, ಎಷ್ಟೋ ಜನರನ್ನು ಭೇಟಿಯಾಗಲು ದೇವರು ಕೃಪೆಯನ್ನು ನೀಡಿದ್ದಾರೆ. ನಮ್ಮ ಮುಖಾಂತರ, ನಿಮ್ಮ ಮುಖಾಂತರ ಅದೆಷ್ಟೋ ಕೆಲಸ ಕಾರ್ಯಗಳು ಸಂಭವಿಸಿದೆ. ಒಳಿತಿನ ಉತ್ತಮವಾದ ಕಾರ್ಯಗಳನ್ನು ಮಾಡಲು ದೇವರು ನಮಗೆ ಅವಕಾಶವನ್ನು ನೀಡಿದಕ್ಕೋಸ್ಕರ, ಈ ಜೀವನವನ್ನು ನೀಡಿದಕ್ಕೋಸ್ಕರ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ನಾವು ಆಲಿಸುವಂತಹ, ಧ್ಯಾನಿಸುವಂತಹ ವಚನ ಭಾಗ ಸಂತ ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದ 22ರಿಂದ 26 ತನಕಿರುವಂತಹ ವಚನಗಳು. ಇಲ್ಲಿ ಯೇಸು ಸ್ವಾಮಿ ಅದ್ಭುತವಾಗಿ ಕುರುಡನಿಗೆ ದೃಷ್ಟಿಯನ್ನು ನೀಡುವಂತಹ ಕೆಲಸವನ್ನು ನಿರ್ವಹಿಸ್ತಾರೆ. ಹೇಗೆ ಇವನು ಕುರುಡನಾಗಿದ್ದು ಇವನನ್ನು ಯಾವ ರೀತಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ದೃಷ್ಟಿಯನ್ನು ನೀಡಿ ಅನುಗ್ರಹಿಸುತ್ತಾರೆ ಎನ್ನುವಂಥದ್ದನ್ನು ನಮಗೆ ಧ್ಯಾನಿಸೋಣ. ನೋಡಿ, ಅವನು ಕುರುಡನು ಯೇಸುವಿನ ಬಳಿಗೆ ಕರೆದು ತರುವಂತಹ ಒಂದು ಜನತೆಯನ್ನು ನಾವು ನೋಡ್ತೇವೆ. ಒಂದು ಸಮುದಾಯದ ಪಾತ್ರ ಇಲ್ಲಿ ಉಂಟು. ನಿರಾಶೆಯಲ್ಲಿ ಇರುವವರು, ನಂಬಿಕೆಯಲ್ಲಿ ಕುರುಡರಾದವರು, ಪಾಪ ವ್ಯಸನ ನೋವುಗಳಿಂದ ದೃಷ್ಟಿ ಕಳೆದುಕೊಂಡವರು, ಹೀಗೆ ಯಾರೇ ಆಗಿರಲಿ ಅವರೆಲ್ಲರನ್ನು ಯೇಸುವಿನ ಬಳಿಗೆ ಕರೆತರುವಂತಹ ಹೊಣೆ ನಮ್ಮದಾಗಿದೆ. ಆದ್ದರಿಂದ ವಿವಿಧ ರೀತಿಯಲ್ಲಿ ಕುರುಡುತನವನ್ನು ಅನುಭವಿಸುತ್ತಿರುವಂತಹ, ದೃಷ್ಟಿಯನ್ನು ಕಳೆದುಕೊಂಡಂತಹ ವ್ಯಕ್ತಿಗಳನ್ನು ನಮ್ಮ ವೈಯಕ್ತಿಕವಾದ ಜೀವನದಲ್ಲಿ ಅನುದಿನದಲ್ಲಿ ನಾವು ಭೇಟಿಯಾಗ್ತೇವೆ, ನೋಡ್ತೇವೆ. ಅವರೆಲ್ಲರನ್ನು ಯೇಸುವಿನ ಬಳಿಗೆ ಕರೆತರಲು ಇರುವಂತಹ ಹೊಣೆ ನಮ್ಮಲ್ಲಿ ಇದೆ. ಆತ್ಮೀಯರೇ, ಈ ಹೊಣೆಯನ್ನು ನಿಭಾಯಿಸಲು ಯೇಸುವಿನ ಅದ್ಭುತವಾದ ಕೃಪೆಯನ್ನು ಯಾಚಿಸಿ ನಮಗೆ ಪ್ರಾರ್ಥಿಸೋಣ. ಯೇಸು ಅವನ ಕೈಯನ್ನು ಹಿಡಿದು ಊರ ಹೊರಗೆ ಕರೆದುಕೊಂಡು ಹೋಗುತ್ತಾರೆ. ವೈಯಕ್ತಿಕವಾದ ಒಂದು ಸ್ಪರ್ಶ. ನಿನ್ನನ್ನು ನಾನು ಅರಿತಿದ್ದೇನೆ, ಯು ಆರ್ ಮೈ ಬಿಲವಡ್, ನಾನು ನಿನ್ನನ್ನು ಪ್ರೀತಿಸ್ತೇನೆ ಎನ್ನುವುದರ ಸಂಕೇತವಾಗಿ ಯೇಸು ಕ್ರಿಸ್ತರು ಅವನನ್ನು ಅಲ್ಲಿಂದ ಹೊರಕ್ಕೆ ಕೊಂಡೋಗುವುದನ್ನು ನಾವು ನೋಡಿದ್ದೇವೆ. ಅದೇನು ಸೂಚಿಸುವಂಥದ್ದು? ಶಬ್ದಗಳಿಂದ ತುಂಬಿದ ಈ ಜಗತ್ತಿನಿಂದ, ಪಾಪ ಮತ್ತು ಗೊಂದಲದಿಂದ ಇರುವಂತಹ ಈ ಜಗತ್ತಿನಿಂದ, ಹೊರಗಿನ ಒತ್ತಡಗಳಿಂದ ಅವನನ್ನು ಸರಿಪಡಿಸಲು ಯೇಸು ಕ್ರಿಸ್ತರು ಪ್ರತ್ಯೇಕವಾದ ಒಂದು ಗಮನವನ್ನು ಹರಿಸಿ ಅವನಿಗೆ ಶ್ರದ್ಧೆಯನ್ನು ನೀಡಿ ಅವನನ್ನು ಪ್ರೀತಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಇದೇ ರೀತಿಯಲ್ಲಿ ನಾವು ಸಹ ಮಾಡಲು ಕರೆ ಇರುವವರು, ಅನೇಕ ವಿಧದಲ್ಲಿ ಸಿಲುಕಿಕೊಂಡಿರುವಂಥವರು, ಇವರನ್ನೆಲ್ಲ ದೇವರ ಬಳಿಗೆ ಹಾಗೂ ವೈಯಕ್ತಿಕವಾಗಿ ಪ್ರೀತಿಸಲು, ಆ ಪ್ರೀತಿಯ ಮುಖಾಂತರ ಸ್ವರ್ಗದ ಬಾಗಿಲನ್ನು ತೆರೆದು ಅವರಿಗೆ ನೀಡಲು ದೇವರು ನಮ್ಮೆಲ್ಲರನ್ನು ಆತ್ಮೀಯರೇ ಕರೀತಾ ಇದ್ದಾರೆ. ಊರ ಹೊರಗೆ ಬರಬೇಕು ಅಂತ ಹೇಳಿದರೆ ಲೋಕದ ಗದ್ದಲದಿಂದ ನಾವು ದೂರ ಸರಿಯಬೇಕು ಎನ್ನುವಂಥದ್ದು. ಮೊದಲು ಅವನ ದೃಷ್ಟಿ, ಅದು ಅಸ್ಪಷ್ಟವಾದ ದೃಷ್ಟಿ ಅವನಲ್ಲಿ ಇದೆ. ಅದು ಕ್ರಮೇಣ ಸ್ಪಷ್ಟವಾಗಿ ಬರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಯೇಸು ಕೇಳ್ತಾರೆ, ನಿನಗೆ ನೋಡ್ಬೋದಾ? ಕುರುಡನು ಹೀಗೆ ಉತ್ತರಿಸ್ತಾನೆ, ನನಗೆ ಜನರು ಕಾಣುತ್ತಿದ್ದಾರೆ, ಆದರೆ ಅವರು ಮರಗಳಂತೆ ನಡೆದುಕೊಳ್ಳುತ್ತಿದ್ದಾರೆ. ನಾವು ಸಹ ಅನೇಕ ವ್ಯಕ್ತಿಗಳನ್ನು, ಜನರನ್ನು ಮರದ ಹಾಗೆ ನೋಡಿದ ನಮ್ಮ ದೃಷ್ಟಿಯನ್ನು ಸರಿಪಡಿಸಲು ಇರುವಂತಹ ಕರೆಯನ್ನು ಇವತ್ತಿನ ಶುಭ ಸಂದೇಶ ನಮ್ಮ ಮುಂದೆ ಇಡ್ತಾ ಇದೆ. ನಾವು ಹಲವಾರು ಬಾರಿ ದೇವರನ್ನು ನಂಬುತ್ತೇವೆ, ಆದರೆ ಸಂಪೂರ್ಣವಾಗಿ ಅಲ್ಲ. ಸತ್ಯವನ್ನು ನೋಡುತ್ತೇವೆ, ಆದರೆ ಸ್ಪಷ್ಟವಾಗಿ ಅಲ್ಲ. ಸರಿತಪ್ಪನ್ನು ತಿಳಿದಿದ್ದರೂ ಗೊಂದಲದಲ್ಲಿ ಇರುತ್ತೇವೆ. ಈ ಅಪೂರ್ಣತೆಯಿಂದ ಪೂರ್ಣ ದೃಷ್ಟಿಯ ಕಡೆಗೆ ಬರಲು, ಅಪೂರ್ಣ ವಿಶ್ವಾಸದಿಂದ ಪೂರ್ಣ ವಿಶ್ವಾಸದ ಕಡೆಗೆ ಬರಲು ಯೇಸು ನಮ್ಮಲ್ಲಿ ಇವತ್ತಿನ ಶುಭ ಸಂದೇಶದ ಮುಖಾಂತರ ಕೇಳುತ್ತಿದ್ದಾರೆ. ಯೇಸುವಿನ 2ನೆಯ ಸ್ಪರ್ಶದಲ್ಲಿ ಪೂರ್ಣವಾದ ದೃಷ್ಟಿ ಲಭಿಸುತ್ತದೆ.
ಎನ್ನುವಾಗ ದೇವರ ಕೃಪೆ ಅದೊಂದು ಪ್ರಕ್ರಿಯೆ, ವಿಶ್ವಾಸ ಒಂದು ಪಯಣ, ಆತ್ಮೀಯ ಬೆಳವಣಿಗೆ ಸಮಯ ಬೇಕು ಎನ್ನುವಂಥದ್ದನ್ನು ಸೂಚಿಸ್ತದೆ. ಅದು ಹೇಗೆ? ಪ್ರಾರ್ಥನೆಯ ಮುಖಾಂತರ, ಪವಿತ್ರ ಸಂಸ್ಕಾರಗಳ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ನಮ್ಮ ಆತ್ಮೀಯ ಜೀವನವನ್ನು ಹಂತ ಹಂತವಾಗಿ ನಮಗೆ ಕ್ರಮಪಡಿಸಬಹುದು. ಅದನ್ನು ಕ್ರಮೇಣವಾಗಿ ಶ್ರಮಿಸಿದರೆ ನಮಗೆ ಶುದ್ಧಗೊಳಿಸಲು ಸಾಧ್ಯವಾಗ್ತದೆ. ಊರಿಗೆ ಮರಳಬೇಡ ಎನ್ನುವಂಥ ಒಂದು ಸೂಚನೆಯನ್ನು ಇವನಲ್ಲಿ ಯೇಸು ನೀಡುವಂಥದ್ದನ್ನು ನಾವು ನೋಡುವಾಗ ಯೇಸು ಅವನಿಗೆ ಹೇಳ್ತಾರೆ, ಇದರ ಅರ್ಥವೇನು? ನೀನು ಹಿಂದಿನ ಜೀವನಕ್ಕೆ ಮರಳಬೇಡ. ಗುಣಮುಖನಾದ ನಂತರವೂ ಹಳೆಯ ಪಾಪಗಳಿಗೆ, ಹಳೆಯ ದುಶ್ಶೀಲಗಳಿಗೆ, ಹಳೆಯ ತಪ್ಪು ಮಾರ್ಗಗಳಿಗೆ ನೀನು ಮರಳದೇ ಇರು. ನಾವು ಹೊಸ ದೃಷ್ಟಿಯೊಂದಿಗೆ ಹೊಸ ಜೀವನವನ್ನು ನಡೆಸಲು ಆರಂಭಿಸಿದ್ದೇವೆ. ಇದಕ್ಕಿರುವಂಥ ಕರೆಯನ್ನು ಇವತ್ತಿನ ಶುಭ ಸಂದೇಶ ನಮಗೆ ನೀಡಿದೆ. ಅದರಿಂದ ಎಲ್ಲೇ ಇರಲಿ ನಾವು ಹೊಸ ದೃಷ್ಟಿಯನ್ನು ಸ್ವೀಕರಿಸಿಕೊಂಡು ಯೇಸುವಿನ ಕೈ ಹಿಡಿದು ನಡೆಯುವಾಗ, ಆ ವಿಶ್ವಾಸದ ಪ್ರಯಾಣವನ್ನು ಮಾಡುವಾಗ ಕ್ರಮೇಣವಾಗಿ ದೇವರು ನಮಗೆ ಅವಕಾಶವನ್ನು, ಅವಸರವನ್ನು ಕೊಟ್ಟು ನಮ್ಮೆಲ್ಲ ಕ್ಷೇತ್ರಗಳಲ್ಲಿ ದೇವರು ಅಭಿವೃದ್ಧಿಯನ್ನು ನೀಡ್ತಾರೆ. ನಮ್ಮ ಆಧ್ಯಾತ್ಮಿಕ, ಭೌತಿಕ, ಮಾನಸಿಕ ಎಲ್ಲ ಕ್ಷೇತ್ರಗಳನ್ನು ದೇವರ ಕರಗಳಿಗೆ ಒಪ್ಪಿಸೋಣ. ಎಲ್ಲಿ ನಮಗೆ ದೃಷ್ಟಿ ಕಡಿಮೆಯಾಗಿದೆ ಆ ಕ್ಷೇತ್ರದಲ್ಲಿ ಎಲ್ಲ ದೇವರೇ ದೃಷ್ಟಿಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿ. ಪ್ರಭುವಿನ ನಾಮದಲ್ಲಿ ನಮಗೆ ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನಿಮ್ಮ ಅದ್ಭುತವಾದ ನಾಮದಲ್ಲಿ ನಮ್ಮ ಎಲ್ಲ ಭಿನ್ನ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ಕಳೆದೊಂದು ವಾರ ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಕ್ಕೋಸ್ಕರ ಕೃತಜ್ಞತೆಗಳು. ಸರ್ವಶಕ್ತನಾದ ದೇವರೇ, ಸರ್ವಾಧಿಪತಿಯಾದ ದೇವರೇ, ಅತ್ಯುನ್ನತರಾದ ದೇವರೇ, ನಿಮ್ಮ ಪವಿತ್ರ ಸನ್ನಧಿಯಲ್ಲಿ ನಮ್ಮೆಲ್ಲ ಭಿನ್ನಗಳನ್ನು, ಕೋರಿಕೆಗಳನ್ನು, ಯಾಚನೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವರ್ಗದ ಅದ್ಭುತವಾದ ಶಕ್ತಿ ಇದರ ಮೇಲೆ ಇಳಿದು ಬರಲಿ ಎಂದು ನಾವು ಇಚ್ಛಿಸುತ್ತೇವೆ. ನಮ್ಮೆಲ್ಲರನ್ನು ನಿಮ್ಮ ಪವಿತ್ರ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ. ನಮ್ಮೆಲ್ಲರನ್ನು ದೇವರ ರಾಜ್ಯದ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ. ಈ ಸಂದೇಶವನ್ನು ಎಲ್ಲರಿಗೆ ನಮಗೆ ತಿಳಿಯಪಡಿಸೋಣ, ಇದನ್ನು ಶೇರ್ ಮಾಡೋಣ. ಎಲ್ಲರೂ ಈ ಶುಭ ಸಂದೇಶವನ್ನು ಕೇಳಲಿ, ಹಾಗೆ ದೇವರ ಆ ಒಳಿತಿನ ಮಾರ್ಗದಲ್ಲಿ ಸಂಚರಿಸಲಿ, ಪ್ರೇರಣೆಯನ್ನು ನೀಡುವಂತವರಾಗಲಿ. ನಿಮ್ಮ ಎಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯೇಸುವಿನ ಸಾಕ್ಷಿಗಳಾಗಿ ನಾವೆಲ್ಲರೂ ಮಾರ್ಪಡೋಣ. ಹಾಗೆ ಸ್ವರ್ಗ ರಾಜ್ಯದ ವಿಸ್ತೃತಿ ನಮ್ಮ ಮುಖಾಂತರ ಸಂಭವಿಸಲಿ. ನಿಮ್ಮೆಲ್ಲ ಪ್ರಾರ್ಥನೆಗಳ ಮೇಲೆ ದೇವರ ಆಶೀರ್ವಾದ ಇರಲಿ. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು, ಪವಿತ್ರ ಶಿಲುಬೆಯ ಗುರುತಿನ ಸಂರಕ್ಷಣೆಯು ನಿಮ್ಮೆಲ್ಲರ ಮೇಲೆ ಇರಲಿ, ಇಂದಿಗೂ ಇಂದಿಗೂ ಸದಾ ಕಾಲಕ್ಕೂ. ಆಮೀನ್. ಯೇಸು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಥ್ಯಾಂಕ್ ಯು.